ಎನ್ ಡಿ ಅಭ್ಯರ್ಥಿಯಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಚನ್ನಪಟ್ಟಣದ ಜನರಿಗೆ ಒಂದು ಕೃತಜ್ಞತೆ ಸಲ್ಲಿಸಲು ಕೂಡ ಬಂದಿದ್ದಾರೆ. ಅವ್ರು ನಮ್ಮೊಟ್ಟಿಗೆ ಇದರ ಮಾತಾಡ್ತೇನೆ. ಸರ್, ಈಗಾಗಲೇ ಕೂಡ ಮತದಾನ ಆಗಿದೆ. ಮತದಾರರಿಗೆ ಮತ್ತು ಮುಖಂಡರಿಗೆ ತಮ್ಮ ಪರವಾಗಿ ವೋಟ್ ಮಾಡಿದಂಥವ್ರಿಗೆ ಏನು ಹೇಳ್ತೀರಾ ಸರ್? ಕಳೆದ 18 ದಿನಗಳ ಕಾಲ ನಾನು ಅಭ್ಯರ್ಥಿ ಅಂತ ಘೋಷಣೆ ಆದ ಬಳಿಕ ನನ್ನ ಜೊತೆಯಲ್ಲಿ ಎರಡು ಪಕ್ಷದ ಕಾರ್ಯಕರ್ತರುಗಳು ಈ ಒಂದು ಚುನಾವಣೆಯ ಒಂದು ಹೋರಾಟದಲ್ಲಿ ಭಾಳ ಪ್ರಮುಖವಾದಂಥ ಪಾತ್ರ ವಹಿಸಿದ್ದಾರೆ. ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರು ಕೂಡ 1 ನಿಮಿಷಗಳ ಕಾಲ ಒಂದು ವಿಡಿಯೋ ಬೈಟನ್ನು ನಡ್ಡಾಜಿಯವರು ಕಳಿಸಿ ಒಬ್ಬ ಯುವಕನ ಪರವಾಗಿ ಹಾಗೂ ಚನ್ನಪಟ್ಟಣ ತಾಲೂಕಿನ ಜನತೆಯ ಪರವಾಗಿ, ಕಾರ್ಯಕರ್ತರ ಪರವಾಗಿ ಒಂದು ಸ್ಪಷ್ಟ ಸಂದೇಶವನ್ನು ಸಾರಿದರು. ರಾಜ್ಯ ಮಟ್ಟದ BJP ನಾಯಕರು ಕೂಡ ಅನೇಕ ಕಡೆ ಬಂದು ನನ್ನ ಪರವಾಗಿ ಪ್ರಚಾರ ಮಾಡಿದ್ದಾರೆ. ನಮ್ಮ ನಾಯಕರು ಉಸ್ತುವಾರಿಗಳನ್ನ ವಹಿಸ್ಕೊಂಡು ಪ್ರತಿ ಪಂಚಾಯಿತಿ ಮಟ್ಟದಲ್ಲೂ ನಮ್ಮ ಪರವಾಗಿ ಹೋರಾಟ ಮಾಡಿದ್ದಾರೆ. ಇದಕ್ಕಿಂತ ಬಹಳ ದೊಡ್ಡ ಮಟ್ಟದ ದೊಡ್ಡ ಪ್ರಮಾಣದ ಗೌರವವನ್ನು ನಾನು ಇವತ್ತು ನಿಮ್ಮ ಮಾಧ್ಯಮದ ಮೂಲಕ ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಕ್ಷೇತ್ರದ ಮತದಾರ ಪ್ರಭುಗಳು. ಅವ್ರಿಗೆ ನಾನು ಹೃದಯ ತುಂಬಿ ಒಂದು ಮನವಿಯನ್ನು ಮಾಡಿದ್ದೆ. ಒಂದು ಅವಕಾಶ ಒಬ್ಬ ಯುವಕನಿಗೆ ಕೊಡಿ, ಚುನಾವಣೆಯಲ್ಲಿ ಒಂದು ನನಗೆ ಒಂದು ಪರೀಕ್ಷೆ ಮಾಡಿ ಅಂತ. ನನಗೆ ಒಂದು ಆಶಾದಾಯಕವಾದಂಥ ಒಂದು ನಂಬಿಕೆ ಇದೆ. ಕ್ಷೇತ್ರದ ಜನತೆ ಒಬ್ಬ ಯುವಕನಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತಕ್ಕಂಥ ದೃಢವಾಗಿ ನಂಬ್ಕೊಂಡಿದ್ದಾರೆ. ಪ್ರತಿ ಹಳ್ಳಿಗಳಿಗೂ ಕೂಡ ಹೋಗಿದ್ರಿ, ಮತಗಟ್ಟೆಗಳು ಕೂಡ ಭೇಟಿಯನ್ನು ನೀಡಿದ್ರಿ. ಅಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಎಷ್ಟು ವಿಶ್ವಾಸ ಬಂತು ಸರ್ ಅಲ್ಲಿ ಮತ ಹಾಕಿರೋದ್ರ ಬಗ್ಗೆ? ನಿನ್ನೆ ದಿನ ಹಲವಾರು ಬೂತ್ಗಳಿಗೆ ಹೋಗಿದ್ದೆ. ನಮ್ಮ ಕ್ಷೇತ್ರ ಭಾಳ ದೊಡ್ಡ ಕ್ಷೇತ್ರ, 2,38,000 ಮತದಾರರು ಇರ್ತಕ್ಕಂಥ ಕ್ಷೇತ್ರ. ಎಲ್ಲ ಕಡೆಯೂ ನಾನು ಹೋಗ್ಲಿಕ್ಕಾಗಿಲ್ಲ. ಆದರೆ ಒಂದು ವಿಶೇಷವಾಗಿ ಕ್ಷೇತ್ರದ ತಾಯಂದರು ಜೊತೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರ ವಯಸ್ಸಿನ ಹಿರಿಯಕರು ಅವರೆಲ್ಲರೂ ಕೂಡ ಇವತ್ತು ಒಂದು ಆತ್ಮವಿಶ್ವಾಸವನ್ನು ನಿನ್ನೆ ದಿನ ಮೂಡಿಸಿದರು. ಯುವಕರಂತೂ ನಿರಂತರವಾಗಿ ನನ್ನ ಜೊತೆಯಲ್ಲಿ ಹೆಜ್ಜೆ ಹಾಕಿದ್ದಾರೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ನನ್ನಲ್ಲೇ ಒಂದು ಆತ್ಮಸ್ಥೈರ್ಯವನ್ನು ಹುಟ್ಟತಕ್ಕಂಥದ್ದಕ್ಕೆ ಕ್ಷೇತ್ರದ ತಾಯಂದರು ಹಿರಿಯಕರು ಯುವಕರೇ ಕಾರಣ ಅಂತಕ್ಕಂಥದ್ದು ಹೇಳ್ತಾರೆ. ಪ್ರಮುಖವಾಗಿ ಸರ್, ಈಗಾಗಲೇ ಕೂಡ ನಾವು ಯುವಕನಿಗೆ ಒಂದು ಅವಕಾಶವನ್ನು ಕೊಡಿ ಅಂತ ತಾವು ಕೇಳ್ಕೊಂಡಿದ್ದೀರಿ. ಈಗ ಯುವ ಮತದಾರರು ಸುಮಾರು 8,000ಕ್ಕೂ ಹೆಚ್ಚು ಮತದಾರರಿದ್ದರು. ಅವರು ತಮ್ಮ ಕೈ ಹಿಡಿದಿದ್ದಾರೆ ಅಂತ ಅನಿಸುತ್ತೆ ಸರ್? 100ಕ್ಕೆ 100 ನಮ್ಮ ವಿದ್ಯಾರ್ಥಿಗಳು, ಹೊಸ ವೋಟರ್ಸು ಮೊದಲನೇ ಬಾರಿ ಮತ ಚಲಾವಣೆಯನ್ನು ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಇವತ್ತು ಯುವ ಸಮುದಾಯ ಏನಿದೆ, ಯುವಕನ ಮೇಲಿರ್ತಕ್ಕಂಥ ಕೆಲವೊಂದಷ್ಟು ಭರವಸೆಗಳು ನನ್ನ ಮೇಲೆ ಇಟ್ಕೊಂಡಿದ್ದಾರೆ. ಹಾಗಾಗಿ ಆ ಭರವಸೆಯ ಹಿನ್ನೆಲೆಯಲ್ಲಿ ನನಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಯುವ ಪೀಳಿಗೆಯಲ್ಲಿ ನಾನು ಭಾಳ ಹತ್ತಿರದಿಂದ ನೋಡಿದ್ದೇನೆ. ನನಗೆ ತುಂಬ ವಿಶ್ವಾಸ ಇದೆ. ನನ್ನ ತಾಲೂಕಿನ ಯುವ ಸಮುದಾಯ ನನಗೆ 100ಕ್ಕೆ 100 ಬೆಂಬಲವಾಗಿ ನಿಂತು ನಮ್ಮ ಅಣ್ಣನೋ ತಮ್ಮನೋ ಬಂದಿದ್ದಾನೆ ಅಂತಕ್ಕಂಥ ನಿಟ್ಟಿನಲ್ಲಿ ನನ್ನ ಜೊತೆಯಲ್ಲಿ ಚುನಾವಣೆಯಲ್ಲಿ ನಿಂತಿದ್ದಾರೆ. ಅಷ್ಟೇ ಅಲ್ಲ, ನನಗೆ ಇವತ್ತು ಅವರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಜವಾಬ್ದಾರಿಯನ್ನು ನಾನು ಕೂಡ ಅರ್ಥಕೊಂಡಿದ್ದೇನೆ. ಮೊಮ್ಮಗನನ್ನು ಗೆಲ್ಲಿಸಬೇಕು ಅಂತ ದೇವೇಗೌಡರು 6-7 ದಿನಗಳ ಕಾಲ ಇಲ್ಲೇ ಟಿಕ್ಕಾಣಿಯನ್ನು ಹೂಡಿ ನಿರಂತರವಾದಂಥ ಪ್ರಚಾರವನ್ನು ಮಾಡಿದ್ರು. ಅದು ತಮಗೆ ಲಾಭದಾಯಕವಾಗಿದೆಯಾ ಸರ್? ಸನ್ಮಾನ್ಯ ದೇವೇಗೌಡರು ಹಾಗೂ ತಾಲೂಕು ಜಿಲ್ಲೆಯ ಜನತೆಯ ನಂಟು 40 ವರ್ಷದ ದೀರ್ಘಕಾಲದ ನಂಟು. ನನಗೆ ವಯಸ್ಸು 36. ನಾನು ಹುಟ್ಟಿದ್ದು 88ನೇ ಇಸ್ವಿ, ಅವರು 83ರಲ್ಲಿ ಮೊದಲು ಪಾದಾರ್ಪಣೆಯನ್ನು ಮಾಡಿದ್ದು. ಬಹುಶಃ ನನಗಿಂತ ಮುಂಚಿತವಾಗಿ ಜಿಲ್ಲೆಯ ಜನತೆ ಜೊತೆ ನಿರಂತರ ಸಂಪರ್ಕ ಇಟ್ಕೊಂಡಿರ್ತಕ್ಕಂಥದ್ದು ದೇವೇಗೌಡರು ಸಾಹೇಬರು. 100ಕ್ಕೆ 100 ದೇವೇಗೌಡರ ಸಾಹೇಬರ 6 ದಿನಗಳ ಉಪಸ್ಥಿತಿ, 32 ಬಹಿರಂಗ ಸಭೆ ನಮ್ಮ ಕಾರ್ಯಕರ್ತರಲ್ಲಿ ಒಂದು ಹೊಸ ಚೈತನ್ಯ ಮೂಡಿಸಿದೆ. ಜೊತೆಯಲ್ಲಿ ತಾಯಂದರು ಹಿರಿಯಕರು ದೊಡ್ಡ ಮಟ್ಟದಲ್ಲಿ ದೇವೇಗೌಡರನ್ನ ಕಾಣಲಿಕ್ಕೆ ಅಂತ ಬಂದಂಥ ಒಂದು ಸಮೂಹ ಜಾಸ್ತಿ. ವೈಯಕ್ತಿಕವಾಗಿ ಜಮೀರ್ ಅಹಮದ್ ಮಾತನಾಡಿದಂಥ ರೀತಿ, ಕುಮಾರಸ್ವಾಮಿ ಅವರ ಫ್ಯಾಮಿಲಿ ಬಗ್ಗೆ ಮಾತನಾಡುವಂಥದ್ದು, ಕೊಂಡ್ಕೊಳ್ತೇನೆ ಅಂತನ್ನುವಂಥ ವಿಚಾರ, ಅದು ಈ ಒಂದು ಚುನಾವಣೆಯ ಫಲಿತಾಂಶವನ್ನು ಬದಲಾವಣೆ ಮಾಡುತ್ತಾ? ವಿರೋಧ ಪಕ್ಷದವರ 18 ದಿನಗಳ ಹೇಳಿಕೆಗೆ ನಮ್ಮ ಕಡೆಯಿಂದ ನಾವು ಯಾವುದೇ ರೀತಿ ಪ್ರತ್ಯುತ್ತರ ಕೊಟ್ಟಿಲ್ಲ. ಅದರ ಅವಶ್ಯಕತೆಯೂ ನಮಗಿಲ್ಲ. ಯಾಕೆಂದರೆ ದೇವೇಗೌಡರು ಕುಮಾರಣ್ಣನ ಅಭಿವೃದ್ಧಿಯ ಕಾರ್ಯಕ್ರಮಗಳು ಜಾಸ್ತಿ ಇತ್ತು ಮಾತನಾಡೋದಕ್ಕೆ. ಹಾಗಾಗಿ ನಾವು ಒಂದು ಆರೋಗ್ಯಕರವಾದ ಚುನಾವಣೆ ಮಾಡಿದ್ದೇವೆ. ನಿನ್ನೆ ದಿನ ಮತಗಟ್ಟೆಗಳಲ್ಲಿ ಒಂದು ತೀರ್ಮಾನ ಆಗಿದೆ. ಅದೆಲ್ಲದಕ್ಕೂ ಕೂಡ ಪ್ರತಿ ಉತ್ತರ ಕ್ಷೇತ್ರದ ಜನತೆನೇ ಕೊಟ್ಟಿದ್ದಾರೆ ಅಂತ ಭಾವಿಸಿದೆ. 100% ಗೆಲುವಿನ ವಿಶ್ವಾಸ ಇದೆ ಅಲ್ವಾ ಸರ್? ಗೆಲ್ತೀರಾ? ಆಶಾದಾಯಕವಾದಂಥ ಭಾವನೆ ಇದೆ. ಎನ್ ಡಿ ಅಭ್ಯರ್ಥಿಯಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಚನ್ನಪಟ್ಟಣದ ಜನರಿಗೆ ಒಂದು ಕೃತಜ್ಞತೆ ಸಲ್ಲಿಸಲು ಕೂಡ ಬಂದಿದ್ದಾರೆ. ಅವ್ರು ನಮ್ಮೊಟ್ಟಿಗೆ ಇದರ ಮಾತಾಡ್ತೇನೆ. ಸರ್, ಈಗಾಗಲೇ ಕೂಡ ಮತದಾನ ಆಗಿದೆ. ಮತದಾರರಿಗೆ ಮತ್ತು ಮುಖಂಡರಿಗೆ ತಮ್ಮ ಪರವಾಗಿ ವೋಟ್ ಮಾಡಿದಂಥವ್ರಿಗೆ ಏನು ಹೇಳ್ತೀರಾ ಸರ್? ಕಳೆದ 18 ದಿನಗಳ ಕಾಲ ನಾನು ಅಭ್ಯರ್ಥಿ ಅಂತ ಘೋಷಣೆ ಆದ ಬಳಿಕ ನನ್ನ ಜೊತೆಯಲ್ಲಿ ಎರಡು ಪಕ್ಷದ ಕಾರ್ಯಕರ್ತರುಗಳು ಈ ಒಂದು ಚುನಾವಣೆಯ ಒಂದು ಹೋರಾಟದಲ್ಲಿ
ಭಾಳ ಪ್ರಮುಖವಾದಂಥ ಪಾತ್ರ ವಹಿಸಿದ್ದಾರೆ. ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರು ಕೂಡ 1 ನಿಮಿಷಗಳ ಕಾಲ ಒಂದು ವಿಡಿಯೋ ಬೈಟನ್ನು ನಡ್ಡಾಜಿಯವರು ಕಳಿಸಿ ಒಬ್ಬ ಯುವಕನ ಪರವಾಗಿ ಹಾಗೂ ಚನ್ನಪಟ್ಟಣ ತಾಲೂಕಿನ ಜನತೆಯ ಪರವಾಗಿ, ಕಾರ್ಯಕರ್ತರ ಪರವಾಗಿ ಒಂದು ಸ್ಪಷ್ಟ ಸಂದೇಶವನ್ನು ಸಾರಿದರು. ರಾಜ್ಯ ಮಟ್ಟದ BJP ನಾಯಕರು ಕೂಡ ಅನೇಕ ಕಡೆ ಬಂದು ನನ್ನ ಪರವಾಗಿ ಪ್ರಚಾರ ಮಾಡಿದ್ದಾರೆ. ನಮ್ಮ ನಾಯಕರು ಉಸ್ತುವಾರಿಗಳನ್ನ ವಹಿಸ್ಕೊಂಡು ಪ್ರತಿ ಪಂಚಾಯಿತಿ ಮಟ್ಟದಲ್ಲೂ ನಮ್ಮ ಪರವಾಗಿ ಹೋರಾಟ ಮಾಡಿದ್ದಾರೆ. ಇದಕ್ಕಿಂತ ಬಹಳ ದೊಡ್ಡ ಮಟ್ಟದ ದೊಡ್ಡ ಪ್ರಮಾಣದ ಗೌರವವನ್ನು ನಾನು ಇವತ್ತು ನಿಮ್ಮ ಮಾಧ್ಯಮದ ಮೂಲಕ ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಕ್ಷೇತ್ರದ ಮತದಾರ ಪ್ರಭುಗಳು. ಅವ್ರಿಗೆ ನಾನು ಹೃದಯ ತುಂಬಿ ಒಂದು ಮನವಿಯನ್ನು ಮಾಡಿದ್ದೆ. ಒಂದು ಅವಕಾಶ ಒಬ್ಬ ಯುವಕನಿಗೆ ಕೊಡಿ, ಚುನಾವಣೆಯಲ್ಲಿ ಒಂದು ನನಗೆ ಒಂದು ಪರೀಕ್ಷೆ ಮಾಡಿ ಅಂತ. ನನಗೆ ಒಂದು ಆಶಾದಾಯಕವಾದಂಥ ಒಂದು ನಂಬಿಕೆ ಇದೆ. ಕ್ಷೇತ್ರದ ಜನತೆ ಒಬ್ಬ ಯುವಕನಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತಕ್ಕಂಥ ದೃಢವಾಗಿ ನಂಬ್ಕೊಂಡಿದ್ದಾರೆ. ಪ್ರತಿ ಹಳ್ಳಿಗಳಿಗೂ ಕೂಡ ಹೋಗಿದ್ರಿ, ಮತಗಟ್ಟೆಗಳು ಕೂಡ ಭೇಟಿಯನ್ನು ನೀಡಿದ್ರಿ. ಅಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಎಷ್ಟು ವಿಶ್ವಾಸ ಬಂತು ಸರ್ ಅಲ್ಲಿ ಮತ ಹಾಕಿರೋದ್ರ ಬಗ್ಗೆ? ನಿನ್ನೆ ದಿನ ಹಲವಾರು ಬೂತ್ಗಳಿಗೆ ಹೋಗಿದ್ದೆ. ನಮ್ಮ ಕ್ಷೇತ್ರ ಭಾಳ ದೊಡ್ಡ ಕ್ಷೇತ್ರ, 2,38,000 ಮತದಾರರು ಇರ್ತಕ್ಕಂಥ ಕ್ಷೇತ್ರ. ಎಲ್ಲ ಕಡೆಯೂ ನಾನು ಹೋಗ್ಲಿಕ್ಕಾಗಿಲ್ಲ. ಆದರೆ ಒಂದು ವಿಶೇಷವಾಗಿ ಕ್ಷೇತ್ರದ ತಾಯಂದರು ಜೊತೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರ ವಯಸ್ಸಿನ ಹಿರಿಯಕರು ಅವರೆಲ್ಲರೂ ಕೂಡ ಇವತ್ತು ಒಂದು ಆತ್ಮವಿಶ್ವಾಸವನ್ನು ನಿನ್ನೆ ದಿನ ಮೂಡಿಸಿದರು. ಯುವಕರಂತೂ ನಿರಂತರವಾಗಿ ನನ್ನ ಜೊತೆಯಲ್ಲಿ ಹೆಜ್ಜೆ ಹಾಕಿದ್ದಾರೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ನನ್ನಲ್ಲೇ ಒಂದು ಆತ್ಮಸ್ಥೈರ್ಯವನ್ನು ಹುಟ್ಟತಕ್ಕಂಥದ್ದಕ್ಕೆ ಕ್ಷೇತ್ರದ ತಾಯಂದರು ಹಿರಿಯಕರು ಯುವಕರೇ ಕಾರಣ ಅಂತಕ್ಕಂಥದ್ದು ಹೇಳ್ತಾರೆ. ಪ್ರಮುಖವಾಗಿ ಸರ್, ಈಗಾಗಲೇ ಕೂಡ ನಾವು ಯುವಕನಿಗೆ ಒಂದು ಅವಕಾಶವನ್ನು ಕೊಡಿ ಅಂತ ತಾವು ಕೇಳ್ಕೊಂಡಿದ್ದೀರಿ. ಈಗ ಯುವ ಮತದಾರರು ಸುಮಾರು 8,000ಕ್ಕೂ ಹೆಚ್ಚು ಮತದಾರರಿದ್ದರು. ಅವರು ತಮ್ಮ ಕೈ ಹಿಡಿದಿದ್ದಾರೆ ಅಂತ ಅನಿಸುತ್ತೆ ಸರ್? 100ಕ್ಕೆ 100 ನಮ್ಮ ವಿದ್ಯಾರ್ಥಿಗಳು, ಹೊಸ ವೋಟರ್ಸು ಮೊದಲನೇ ಬಾರಿ ಮತ ಚಲಾವಣೆಯನ್ನು ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಇವತ್ತು ಯುವ ಸಮುದಾಯ ಏನಿದೆ, ಯುವಕನ ಮೇಲಿರ್ತಕ್ಕಂಥ ಕೆಲವೊಂದಷ್ಟು ಭರವಸೆಗಳು ನನ್ನ ಮೇಲೆ ಇಟ್ಕೊಂಡಿದ್ದಾರೆ. ಹಾಗಾಗಿ ಆ ಭರವಸೆಯ ಹಿನ್ನೆಲೆಯಲ್ಲಿ ನನಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಯುವ ಪೀಳಿಗೆಯಲ್ಲಿ ನಾನು ಭಾಳ ಹತ್ತಿರದಿಂದ ನೋಡಿದ್ದೇನೆ. ನನಗೆ ತುಂಬ ವಿಶ್ವಾಸ ಇದೆ. ನನ್ನ ತಾಲೂಕಿನ ಯುವ ಸಮುದಾಯ ನನಗೆ 100ಕ್ಕೆ 100 ಬೆಂಬಲವಾಗಿ ನಿಂತು ನಮ್ಮ ಅಣ್ಣನೋ ತಮ್ಮನೋ ಬಂದಿದ್ದಾನೆ ಅಂತಕ್ಕಂಥ ನಿಟ್ಟಿನಲ್ಲಿ ನನ್ನ ಜೊತೆಯಲ್ಲಿ ಚುನಾವಣೆಯಲ್ಲಿ ನಿಂತಿದ್ದಾರೆ. ಅಷ್ಟೇ ಅಲ್ಲ, ನನಗೆ ಇವತ್ತು ಅವರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಜವಾಬ್ದಾರಿಯನ್ನು ನಾನು ಕೂಡ ಅರ್ಥಕೊಂಡಿದ್ದೇನೆ. ಮೊಮ್ಮಗನನ್ನು ಗೆಲ್ಲಿಸಬೇಕು ಅಂತ ದೇವೇಗೌಡರು 6-7 ದಿನಗಳ ಕಾಲ ಇಲ್ಲೇ ಟಿಕ್ಕಾಣಿಯನ್ನು ಹೂಡಿ ನಿರಂತರವಾದಂಥ ಪ್ರಚಾರವನ್ನು ಮಾಡಿದ್ರು. ಅದು ತಮಗೆ ಲಾಭದಾಯಕವಾಗಿದೆಯಾ ಸರ್? ಸನ್ಮಾನ್ಯ ದೇವೇಗೌಡರು ಹಾಗೂ ತಾಲೂಕು ಜಿಲ್ಲೆಯ ಜನತೆಯ ನಂಟು 40 ವರ್ಷದ ದೀರ್ಘಕಾಲದ ನಂಟು. ನನಗೆ ವಯಸ್ಸು 36. ನಾನು ಹುಟ್ಟಿದ್ದು 88ನೇ ಇಸ್ವಿ. ಅವರು 83ರಲ್ಲಿ ಮೊದಲು ಪಾದಾರ್ಪಣೆಯನ್ನು ಮಾಡಿದ್ದು. ಬಹುಶಃ ನನಗಿಂತ ಮುಂಚಿತವಾಗಿ ಜಿಲ್ಲೆಯ ಜನತೆ ಜೊತೆ ನಿರಂತರ ಸಂಪರ್ಕ ಇಟ್ಕೊಂಡಿರ್ತಕ್ಕಂಥದ್ದು ದೇವೇಗೌಡರು ಸಾಹೇಬರು. 100ಕ್ಕೆ 100 ದೇವೇಗೌಡರ ಸಾಹೇಬರ 6 ದಿನಗಳ ಉಪಸ್ಥಿತಿ, 32 ಬಹಿರಂಗ ಸಭೆ ನಮ್ಮ ಕಾರ್ಯಕರ್ತರಲ್ಲಿ ಒಂದು ಹೊಸ ಚೈತನ್ಯ ಮೂಡಿಸಿದೆ. ಜೊತೆಯಲ್ಲಿ ತಾಯಂದರು ಹಿರಿಯಕರು ದೊಡ್ಡ ಮಟ್ಟದಲ್ಲಿ ದೇವೇಗೌಡರನ್ನ ಕಾಣಲಿಕ್ಕೆ ಅಂತ ಬಂದಂಥ ಒಂದು ಸಮೂಹ ಜಾಸ್ತಿ. ಸರ್, ವೈಯಕ್ತಿಕವಾಗಿ ಜಮೀರ್ ಅಹಮದ್ ಮಾತನಾಡಿದಂಥ ರೀತಿ, ಕುಮಾರಸ್ವಾಮಿ ಅವರ ಫ್ಯಾಮಿಲಿ ಬಗ್ಗೆ ಮಾತನಾಡಿರುವಂಥದ್ದು, ಕೊಂಡ್ಕೊಳ್ತೇನೆ ಅಂತನ್ನುವಂಥ ವಿಚಾರ, ಅದು ಈ ಒಂದು ಚುನಾವಣೆಯ ಫಲಿತಾಂಶವನ್ನು ಬದಲಾವಣೆ ಮಾಡುತ್ತಾ? ವಿರೋಧ ಪಕ್ಷದವರ 18 ದಿನಗಳ ಹೇಳಿಕೆಗೆ ನಮ್ಮ ಕಡೆಯಿಂದ ನಾವು ಯಾವುದೇ ರೀತಿ ಪ್ರತ್ಯುತ್ತರ ಕೊಟ್ಟಿಲ್ಲ. ಅದರ ಅವಶ್ಯಕತೆಯೂ ನಮಗಿಲ್ಲ. ಯಾಕೆಂದರೆ ದೇವೇಗೌಡರು ಕುಮಾರಣ್ಣನ ಅಭಿವೃದ್ಧಿಯ ಕಾರ್ಯಕ್ರಮಗಳು ಜಾಸ್ತಿ ಇತ್ತು ಮಾತನಾಡೋದಕ್ಕೆ. ಹಾಗಾಗಿ ನಾವು ಒಂದು ಆರೋಗ್ಯಕರವಾದ ಚುನಾವಣೆ ಮಾಡಿದ್ದೇವೆ. ನಿನ್ನೆ ದಿನ ಮತಗಟ್ಟೆಗಳಲ್ಲಿ ಒಂದು ತೀರ್ಮಾನ ಆಗಿದೆ. ಅದೆಲ್ಲದಕ್ಕೂ ಕೂಡ ಪ್ರತಿ ಉತ್ತರ ಕ್ಷೇತ್ರದ ಜನತೆನೇ ಕೊಟ್ಟಿದ್ದಾರೆ ಅಂತ ಭಾವಿಸಿದೆ. 100% ಗೆಲುವಿನ ವಿಶ್ವಾಸ ಇದೆ ಅಲ್ವಾ ಸರ್? ಗೆಲ್ತೀರಾ? ಆಶಾದಾಯಕವಾದಂಥ ಭಾವನೆ ಇದೆ. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಮಹಾದೇವ ಸ್ವಾಮಿ ಕುರುಣೇಗಾಲ, ರಿಪಬ್ಲಿಕ್ ಕನ್ನಡ, ರಾಮನಗರ.